ಕೇಳಿಸ್ತಾ? ಚಾರು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಇವಾಗ. ಯಾರು? ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಾರಿತ್ಯಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇಲ್ಲಿ ನಾನು ನನ್ನ ಇನ್ನೊಂದು ದಿನದ ಧನುರ್ಮಾಸ ವ್ರತಕ್ಕೆ ರೆಡಿ ಆಗ್ತಾ ಇದ್ದಿದ್ದು. ಸೊ ಇದು ಒಂದು ಸೆಕೆಂಡ್ ಡೇ. ನನಗೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಅಂತ ಹರಾವರಿಯಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಿದ್ದು. ಬಟ್ ಇದು ನೆಕ್ಸ್ಟ್ ಡೇ ಇದ್ದಿದ್ದು, ಆ ಡೇ ಇದಲ್ಲ, ಲಾಸ್ಟ್ ಡೇ ಇದ್ದಿದ್ದು. ಸೊ ನನ್ನ ಮಗಳು ಅಷ್ಟೊತ್ತಿಗೆ ಎದ್ದು ಆವಾಜ್ ಆಗ್ತಾ ಇದ್ಲು ಎಲ್ಲರಿಗೂ ನಾನು ಬರ್ತೀನಿ ಅಂತ. ಮಕ್ಕಳು ಹಠ ನೋಡಿದ್ರೆ ನಗು ಬರುತ್ತೆ. ಅವ್ರಿಗೆ ಏನು ಬೇಕೋ ಅದು ಖಂಡಿತ ಬೇಕೇ ಬೇಕು. ಒಂಥರ ನಾವು ಅದೇ ರೀತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಒಂದು ಫೇಮಸ್ ಲೈನ್ ಇದೆ ಅಲ್ಲ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ. ಅದೇ ರೀತಿ ನಮ್ಮ ಖುಷಿ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ನನಗೆ ಈ ವರ್ಷದಲ್ಲಿ ಅತಿಯಾಗಿ ಅನಿಸಿದ್ದು ಅದೇ, ನಮಗೇನು ಬೇಕೋ ಅದನ್ನು ನಾವೇ ಮಾಡ್ಕೋಬೇಕು ಹೊರತು ಅದನ್ನು ಇನ್ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ಹೌದು, ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಯಾವುದೇ ಒಂದು ಕೆಲಸ ಕೂಡ ಅದು ನಾವು ಅಂದ್ಕೊಂಡಿರೋ ರೀತಿ ಆಗೋದೇ ಇಲ್ಲ. ಅದನ್ನೇ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರ ನಾವು ನಡೆದ್ರೆ ಖಂಡಿತ ಅದರಲ್ಲಿ ಒಂದು ಖುಷಿ ಇದ್ದೇ ಇರುತ್ತೆ. ಸೊ ಇದು ನನ್ನ ನೆಕ್ಸ್ಟ್ ಡೇ ವ್ಲಾಗ್. ಆ್ಯಕ್ಚುಲಿ ಇದೆಲ್ಲ ಬಂದು ನೈಟ್ ಹೂವು ಹಾರ ಎಲ್ಲ ತಂದಿದ್ರು. ಬಿಕಾಸ್ ನಾಳೆ ಏಕಾದಶಿ ದಿನ ನನ್ನ ಧನುರ್ಮಾಸ ವ್ರತ ಕೂಡ ಕಂಪ್ಲೀಟ್ ಆಗ್ತಾಯಿತ್ತು. ಸೊ ಅವತ್ತು ನಮ್ಮ ಊರಿನ ದೇವರು ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡಿಸ್ಬೇಕು ಅನ್ನೋದು ನನ್ನ ಹರಕೆ ಆಗಿತ್ತು. ಒಂದು ಆಂಜನೇಯ ಸ್ವಾಮಿಗೆ, ಒಂದು ಗಣೇಶಂಗೆ. ಚೆನ್ನಾಗೈತೆ. ಅದು ಕವರ್ ಇಟ್ಕೊಂಗೆ. ಅದು ಯಾರಿಗೆ? ಅದೇ ಹೇಳೋದಲ್ಲ, ಒಂದು ಹಾರ ತಗೊಂಡೆ, ಅದಾದ್ಮೇಲೆ ಚೆನ್ನಾಗಿತ್ತು, ಕಮ್ಮಿಗೆ ಸಿಕ್ತು ಅಂತ. ಹೋಗ್ಲಿ, ಬಾರ್ಗೇನ್ ಮಾಡಿ ಇಷ್ಟು ತಂದವ್ರೆ. ಕೇಳಿಸ್ತಾ? ಇದೊಂದು ನಾನು ತಿನ್ನಲ್ಲ, ಅಪ್ಪ ಮೊನ್ನೆ ಹುಡಿಕೊಂಡು ಹೋಗಿದ್ದಲ್ಲ. ಸೊ ಇದೆಲ್ಲ ಬಂದು ಮಾರ್ಕೆಟ್ಗೆ ಹೋಗಿದ್ರಲ್ಲ ಹೂವು ತರೋದಕ್ಕೆ ಅಂತ, ಮನೆಗೆ ತರಕಾರಿ ಕೂಡ ತಂದಿದ್ರು. ಸೊ ನೆಕ್ಸ್ಟ್ ಇದು ನನ್ನ ಕೊನೆಯ ದಿನದ ಧನುರ್ಮಾಸ ವ್ರತದ ದಿನ ಆಗಿತ್ತು. ಸೊ 3 o'clock ಎದ್ದಿದ್ದೆ ಅವತ್ತು. ಫುಲ್ಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ನನ್ನ ಮಗಳನ್ನ ಎಬ್ರಿಸೋದಕ್ಕೆ ಅಂತ ಹೋಗಿದ್ದು. ಅವಳದು ಒಂದು ಅಮೇಝಿಂಗ್ ಅಂದರೆ, ನಾನು ಒಂದು ಸತಿ ಕರೆದ್ರೆ ಎದ್ಬಿಡ್ತಾಳೆ. ಸರಿ, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಇವಾಗ. ಬಾ, ಮತ್ತೆ ಸ್ನಾನಕ್ಕೆ ಹೋಗೋಣ. ಬ್ರಷ್ ಮಾಡು. ಬಾ. ಗುಡ್ ಮಾರ್ನಿಂಗ್. ನನ್ನ ಮಗಳಿಗೆ ಎಬ್ರಿಸ್ಬೇಕು ಅನ್ನೋದು ಕಷ್ಟನೇ ಇರೋದಿಲ್ಲ. ನಾನು ಎಲ್ಲಾದರೂ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಪಟ್ ಅಂತ ಕಣ್ಬಿಟ್ಬಿಡ್ತಾಳೆ. ಅದೆಷ್ಟೇ ಡೀಪ್ ನಿದ್ರೆಯಲ್ಲಿದ್ದರೂ ಕೂಡ ಅದನ್ನು ನೋಡಿದಾಗ ಒಂಥರ ತುಂಬ ಖುಷಿ ಆಗುತ್ತೆ ನನಗೆ. ಪಾಪ ಅದಕ್ಕಿನ್ನ ಕಂಪ್ಲೀಟ್ ನಿದ್ದೆ ಆಗಿಲ್ಲ, ಕಣ್ಣು ಬಿಣ ಅಂದ್ಕೊಂಡು ಅವಳನ್ನು ಸರಿ ಇವತ್ತು ಕರ್ಕೊಂಡು ಹೋಗೋಣ ಅಂತ. ಬಿಕಾಸ್ ದೇವಸ್ಥಾನದಲ್ಲೂ ಪೂಜೆ ಕೊಡ್ತಿರೋದ್ರಿಂದ ಎಲ್ಲರೂ ಬೇಗ ರೆಡಿಯಾಗಿ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿತ್ತು. ಸೊ ಅದಕ್ಕೆ ಅವಳನ್ನು ಕೂಡ ಬೇಗ ಎಬ್ರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಿತ್ತು. ತಾಯಿ ಮಕ್ಕಳು ಬಾಂಧವ್ಯ ನೋಡಿದ್ರೆ ಒಂಥರ ಫೀಲ್ ಆಗುತ್ತೆ. ಸೊ ಅದು ಲೈಫ್ ಎಷ್ಟು ನೀಟಾಗಿ ನಮಗೊಂದು ಲೆಸನ್ ಕೊಟ್ಟಿರುತ್ತೆ ಅಂದರೆ, ಎಕ್ಸ್ಪೆಕ್ಟೇಷನ್ ಇಲ್ದಿರೋವಂಥದ್ದು ಅಂದರೆ ಮಗು ಮನಸ್ಸು ಅಂತ. ಆ ಮಕ್ಕಳು ಎಷ್ಟು ಖುಷಿಯಾಗಿರ್ತಾರೆ ಅಲ್ವಾ. ಸೊ ಅವ್ರಿಗೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇರೋದೇ ಇಲ್ಲ.
ಆದರೆ ಯಾವಾಗಲೂ ಅವ್ರು ಖುಷಿಯಾಗೇ ಇರ್ತಾರೆ, ನೆಮ್ಮದಿಯಾಗಿ ಕೂಡ ಇರ್ತಾರೆ. ಆದರೆ ದೊಡ್ಡವರಾಗಿರೋರು ನಾವು ಪ್ರತಿಯೊಂದು ಕೆಲಸದಲ್ಲೂ ಎಕ್ಸ್ಪೆಕ್ಟೇಷನ್ ಅನ್ನೋ ಒಂದು ಭೂತ ಇಟ್ಕೊಂಡು ಅದ್ರ ಹಿಂದೆನೇ ಓಡ್ತಾ ಇರ್ತೀವಿ. ಬಿಕಾಸ್ ನನಗೆ ಆ್ಯಕ್ಚುಲಿ ನಾನು ಪ್ರಾಕ್ಟಿಕಲ್ಗಿಂತ ತುಂಬ ಎಕ್ಸ್ಪೆಕ್ಟೇಷನ್ ಪರ್ಸನ್. ಪ್ರತಿಯೊಂದರಲ್ಲೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೋತಾ ಇರ್ತೀನಿ. ಅದನ್ನು ಈ ವರ್ಷ ಕಂಪ್ಲೀಟಾಗಿ ಬ್ರೇಕ್ ಡೌನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಟ್ರೈ ಮಾಡ್ತಾ ಇದ್ದೀನಿ ಕೂಡ, ತುಂಬ ಅರ್ಥ ಮಾಡ್ಕೋತಿದ್ದೀನಿ ಕೂಡ. ಸೊ ಓವರ್ ಆಲ್ ಲುಕ್ ಇದು ನಂದು ಹೀಗಾಗಿತ್ತು. ಹಾಗೆ ಇವತ್ತು ಏಕಾದಶಿ ಆಗಿದ್ದರಿಂದ ನಾನು ಉಪವಾಸ ಕೂಡ ಇದ್ದೆ ಕಂಪ್ಲೀಟ್. ಸಾರು ಬಿದ್ಲು ಇವತ್ತು ಅಲ್ವಮ್ಮ? ಹೆಂಗ್ ಬಿದ್ದಮ್ಮ? ರಮ್ಮ ಅಂತ ಬಿದ್ದ. ಗಾಡಿ ಓಡಿಸ್ತೀರಾ? ಆ್ಯಕ್ಚುಲಿ ಏಕಾದಶಿ ದಿನ ತುಳಸಿ ನೀರನ್ನು ಕೈಯಲ್ಲಿಟ್ಕೊಂಡು ಒಂದು ಸಂಕಲ್ಪ ಮಾಡಿ ಒಂದು ಉಪವಾಸನ ಶುರು ಮಾಡಿದ್ರೆ ಇನ್ನು ನಾಳೆ ಬೆಳಗ್ಗೆನೇ ಊಟ ಮಾಡೋ ಹಂಗಿದ್ದು. ಸೊ ನಾನು ಯಾವ ವರ್ಷ ಕೂಡ ಮಾಡಿರಲಿಲ್ಲ, ಬಟ್ ಈ ವರ್ಷ ಮಾಡಬೇಕು ಅಂತ ತುಂಬ ಮನಸ್ಸಲ್ಲಿ ಅನ್ನಿಸ್ತು. ಸೊ ಮಾಡಿದೆ. ನನ್ನ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ನಾನು ಖಂಡಿತ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಬಿಕಾಸ್ ಏನು ಅಂದರೆ ನಮ್ಮ ಮನಸ್ಸೇ ನಾವು ಅಲ್ವಾ. ಇನ್ನೊಬ್ಬರು ಹೇಳೋದಕ್ಕೆ ನಾವು ತುಂಬ ಪ್ರೇರಣೆಯಾಗಿ ಅವ್ರ ಥರ ಇರಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಅದು ನಾವಾಗಿರೋದಕ್ಕೆ ಚಾನ್ಸೇ ಇಲ್ಲ. ಹೌದು, ಕೆಲವೊಬ್ರಿಗೆ ದೇವರಂದರೆ ನಂಬಿಕೆನೇ ಇರೋದಿಲ್ಲ, ಕೆಲವಂದರೆ ತುಂಬ ನಂಬಿಕೆ ಇರುತ್ತೆ, ಕೆಲವೊಬ್ರಿಗೆ ಸ್ವಲ್ಪ ಮಟ್ಟಿಗಿರುತ್ತೆ. ಆದರೆ ಅದು ಅವ್ರವ್ರ ಇಷ್ಟ, ಅದು ಅವ್ರವ್ರ ಮನಸ್ಥಿತಿ ಅದು. ಸೊ ಹೇಗೆ ಅಂದರೆ ನಾನಂತೂ ಖಂಡಿತ ದೇವ್ರನ್ನ ತುಂಬ ನಂಬ್ತೀನಿ. ನನಗೆ ದೇವಸ್ಥಾನದಲ್ಲಿರುವಂತಹ ಪೀಸ್ಫುಲ್ನೆಸ್ಸು, ಅಲ್ಲಿ ಸಿಗುವಂತಹ ಒಂದು ಡಿವೈನಿಟಿ ನನಗೆ ಬೇರೆಲ್ಲೂ ಸಿಗೋದಿಲ್ಲ. ಆ ಪ್ರಶಾಂತತೆ, ಆ ದೇವರನ್ನ ನಾನು ನೋಡಿದಾಗ ಸಿಗೋ ಮನಸ್ಸಿಗೆ ನೆಮ್ಮದಿ, ಮನೇಲಿ ನಾವು ಎಷ್ಟೇ ಪೂಜೆ ಮಾಡಿದ್ರು ನನಗೆ ಆ ದೇವಸ್ಥಾನದಲ್ಲಿರೋ ನೆಮ್ಮದಿ ನನಗೆ ಖಂಡಿತ ಇನ್ನೆಲ್ಲೂ ಸಿಗೋದಿಲ್ಲ. ಸೊ ನನಗೆ ಮೋಸ್ಟ್ ಪ್ರಾಬಬ್ಲಿ ನನಗೆ ದೇವಸ್ಥಾನಕ್ಕೆ ಹೋಗೋದು ತುಂಬ ಇಷ್ಟ ಆಗುತ್ತೆ. ಸೊ ಯಾರ್ಯಾರಿಗೆ ದೇವಸ್ಥಾನಕ್ಕೆ ಹೋಗೋದು ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ನನ್ನ ಜೀವನದಲ್ಲಿ ನಾನು ನಂಬಿದಂತಹ ಅತಿ ದೊಡ್ಡ ನಂಬಿಕೆ ಆಂಜನೇಯ ಸ್ವಾಮಿ ದೇವರು. ಬಿಕಾಸ್ ನನ್ನ ಒಂದೊಂದು ಸ್ಟೆಪ್ನ ನಾನು ಮುಂದೆ ಇಡಬೇಕು ಅಂದರೂ ಅವ್ರನ್ನ ಕೇಳಿ ಅವ್ರನ್ನಿಂದ ಒಂದು ಪರ್ಮಿಷನ್ ತೊಗೊಂಡೇ ನಾನು ಮುಂದಕ್ಕೆ ಹೋಗೋದು. ಸೊ ನನಗೆ ಅಂತ ಕೈ ಹಿಡ್ದಿದ್ದಾರೆ ಅನ್ನೋದು ನನಗೆ ತುಂಬ ನಂಬಿಕೆ ಆ ದೇವ್ರ ಮೇಲೆ. ಸೊ ನನ್ನದೊಂದು ಪುಟ್ಟ ಹರಕೆ ಇತ್ತು, ಅಭಿಷೇಕ ಮಾಡಿಸ್ಬೇಕು ಅನ್ನೋದು. ಅದು ನನ್ನ ಮನಸ್ಸಿಗೆ ತುಂಬ ಖುಷಿಯಾದಂತಹ ದಿನ ಕೂಡ ಇದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಲಾಸ್ಟ್ ಫೈನಲಿ ಈಡ್ಗಾಯಿನ ದೇವ್ರದ್ದು ಗರುಡಗಂಬದ ಮುಂದೆ ಹೊಡೆದ್ಬಿಟ್ಟು ನೆಕ್ಸ್ಟ್ ಪ್ರಸಾದನೆಲ್ಲ ತೊಗೊಂಡ್ರು ಅವರು. ಸೊ ನಾನೇನು ತಿನ್ನಂಗಿರಲಿಲ್ಲ. ಸೊ ನೆಕ್ಸ್ಟ್ ಹೋಗಿದ್ದು ನಾವು ದೇವಸ್ಥಾನಕ್ಕೆ ಹೋದ್ವಿ. ಸೊ ನನ್ನ ಮಗಳಂತೂ ಕಿತಾಪತಿ ಅಂದರೆ ಕಿತಾಪತಿ, ಕ್ಯೂ ಅಲ್ಲಿ 1 ನಿಮಿಷ ನಿಲ್ತಾ ಇರಲಿಲ್ಲ. ಎಲ್ಲ ಅಂದ್ರೆ ಅಲ್ಲಿ ಓಡ್ತಾನೆ ಇದ್ಲು. ನನಗಂತೂ ಅವಳನ್ನ ಹಿಡ್ದು ಅರ್ಧ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಹಾಗೆ ವೈಕುಂಠ ಏಕಾದಶಿ ದಿನ ತುಂಬ ರಶ್ ಇರುತ್ತೆ ಅಂದ್ಕೊಂಡು ಹೋದ್ವಿ. ಬಟ್ ಅಷ್ಟು ರಶ್ ಏನಿರಲಿಲ್ಲ. ಪ್ರಾಬಬಲಿ 10 ಮಿನಿಟ್ಸ್ ಅಷ್ಟೇ ಲೈನಲ್ಲಿ ನಿಂತಿದ್ದು. ನನಗಂತೂ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕಂಪ್ಲೀಟ್ ಲೈನಲ್ಲಿ ಹೋಗೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನನಗೆ ಮಧ್ಯ ನುಗ್ಗೋದು ಅಥವಾ ಏನೋ ಸ್ಪೆಷಲ್ ಎಂಟ್ರಿಯಾಗಿ ಹೋಗೋದು ಅದಷ್ಟಕ್ಕಷ್ಟು ಇಷ್ಟನೇ ಆಗೋದಿಲ್ಲ. ನಮ್ಮ ಡ್ಯಾಡಿ ಎಲ್ಲನೂ ಹಾಗೆ ಮಾಡ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಮಧ್ಯಕ್ಕೆ ಹೋಗ್ಬಿಡ್ತಾರೆ. ಬಟ್ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಮಧ್ಯದಲ್ಲಿ ಹೋಗೋದು ಅದು ಒಂದು ರೀತಿ ಅರ್ಥ ಆಗುತ್ತೆ. ಬಟ್ ನಮ್ಮ ಕೈಲಿ ಆಗೋವಂತಹ ಕೆಪಾಸಿಟಿ ಅದು ದೇವ್ರು ಕೊಟ್ಟಿರಬೇಕಾದ್ರೆ ನಾವು ನ್ಯಾಯವಾಗಿ ದೇವರು ಏನು ಕ್ಯೂ ಇರುತ್ತೆ ಅದರಲ್ಲೇ ಹೋಗಬೇಕು ಅಂತ ನನಗಂತೂ ತುಂಬ ಆಸೆ. ಹಾಗೆ ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಚೆಂದ ಅಲಂಕಾರ ಮಾಡಿದರು. ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಅದು ಆ ಹೂವುಗಳು ಏನೋ ಅದೊಂದು ಡಿಫ್ರೆಂಟ್ ವೈಬ್. ಅದರಲ್ಲೂ ಏಕಾದಶಿ ದಿನ ಅಂತೂ ತಿರುಪತಿನ ನೋಡೋದೇ ಒಂಥರ ಖುಷಿ ಆಗೋದು.
ದೇವರನ್ನು ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಅನ್ನೋದು ನನ್ನ ನಂಬಿಕೆ. ಅವನ್ನ ನಂಬಿದ್ರೆ ಕಳ್ಕೊಳ್ಳೋದಂತೂ ಖಂಡಿತ ಏನೂ ಇರೋದಿಲ್ಲ. ಅವನ್ನ ನಂಬಿ ನೋಡಿದ್ರೆ ಖಂಡಿತ ಎಲ್ಲವೂ ಕೊಟ್ಟಿರ್ತಾನೆ, ಅದನ್ನು ನಾವು ಗುರುತಿಸ್ಬೇಕಾಗಿರುತ್ತೆ ಅಷ್ಟೆ. ಸೊ ನನ್ನ ಡಿವೈನಿಟಿ, ನನ್ನ ಬಗ್ಗೆ, ನನಗೆ ದೇವ್ರ ಬಗ್ಗೆ ಇರುವಂಥ ಒಂದು ಕನೆಕ್ಷನ್, ಇಟ್ ಇಸ್ ಬೇರೆ ಲೆವೆಲ್ ಫೀಲಿಂಗ್ ನನಗೆ. ನನ್ನ ಮನಸ್ಸಿಗೆ ಆಗುವಂತಹ ನೋವು ಪ್ರತಿಯೊಂದನ್ನು ಬೇರೆ ಯಾರ ಹತ್ರ ಆದರೂ ಹೇಳೋದಕ್ಕಿಂತ ಅತಿಯಾಗಿ ನನ್ನ ದೇವ್ರ ಮುಂದೆ ಹೇಳಿದಾಗ ಆಗೋ ಸಮಾಧಾನನೇ ನನಗೆ ತುಂಬ ಅಂದರೆ ತುಂಬ ಇರುತ್ತೆ. ಅದರಲ್ಲೂ ವೈಕುಂಠ ಏಕಾದಶಿ ದಿನ ಈ ರೀತಿ ದೇವ್ರ ಕೆಳಗಡೆ ಬರೋದು ಅಂದರೆ ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಅಂದರೆ ಉತ್ತರಾಭಿಮುಖವಾಗಿ ಆ ತಿಮ್ಮಪ್ಪನ ದರ್ಶನ ಮಾಡೋದು, ವೈಕುಂಠ ಏಕಾದಶಿ, ಅದು ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ತುಂಬ ಬ್ಲೆಸ್ಸಿಂಗ್ ಫೀಲಿಂಗ್ ಆಯಿತು. ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ನನಗೆ ಆ್ಯಕ್ಚುಲಿ ನಮ್ಮ ಸರೌಂಡಿಂಗಲ್ಲಿ ಇರುವಂತಹ ದೇವಸ್ಥಾನದಲ್ಲಿ ಇದು ನನಗೆ ತುಂಬಾ ಇಷ್ಟ ಆದಂತಹ ಜಾಗ. ಇನ್ನೂ ಒಂದು ದೇವಸ್ಥಾನ ಕೂಡ ಇದೆ ರಾಮೋಹಳ್ಳಿಯಲ್ಲಿ, ಸಾಲಿಗ್ರಾಮ ದೇವಸ್ಥಾನ ಅಂತ. ಅಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ತುಂಬ ರಶ್ ಇರುತ್ತೆ. ಪರ್ಪಸ್ಫುಲಿ ನಾವು ಅಲ್ಲಿಗೆ ಹೋಗಲಿಲ್ಲ. ಇಲ್ಲಿ ಅಂದರೆ ಒಂದು ಚಿಕ್ಕ ದೇವಸ್ಥಾನ, ಇಲ್ಲೇ ಆದರೂ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೆಲ್ಲ ಅವ್ರು ಸ್ವಲ್ಪ ಪ್ರಸಾದ ತಿನ್ನೋದಕ್ಕೆ ಅಂತ ಹೋದರು. ಸೊ ನಾನು ಕೂತ್ಕೊಂಡು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತಿದ್ದೆ. ನನ್ನ ಮಗಳು ಆಟ. ಈ ರೀತಿ ಆಟ ಸಾಮಾನು ಸಿಕ್ಕಾದ್ಮೇಲೆ ನನ್ನ ಮಗಳು ಟ್ಯಾಕ್ಸ್ ಹಾಕ್ತೀರಾ ಬಿಡೋದೇ ಇಲ್ಲ. ಸೊ ತಗೊಂಡು ಬಂದ್ವಿ. ಸೊ ಇನ್ನು ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇದು ನನ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು. ಸೊ ದೇವರಿಗೆ ಪ್ರಸಾದ ಮಾಡಿದ್ದೆ, ಏನು ಮೊಸರನ್ನ ಇಟ್ಟು ಅದನ್ನು ತೊಗೊಂಡು ನನ್ನ ಏಕಾದಶಿ ವ್ರತನ ಕಂಪ್ಲೀಟ್ ಮಾಡಿದೆ. ಸೊ ಇದಾಗಿತ್ತು ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.